In this video, we will discuss about water treatment techniques, that is coagulation, filtration, and disinfection. We will discuss these three techniques in this video. First one, coagulation. Coagulation is often considered a critical first step in the water purification before sedimentation. The process of destabilizing colloidal particles in water so they can group together into larger particles, that is called flux, and settle is known as coagulation. Coagulation ಅನ್ನೋದು ಇದು ಯಾವಾಗ ಬರ್ತಿದ್ದು ಸೆಡಿಮೆಂಟೇಷನ್ ಆದಮೇಲೆ ಬರ್ತಿದ್ದು. The process of destabilizing colloidal particles in water, so they can ಏನಾಗುತ್ತೆ ಸಸ್ಪೆಂಡ್ ಪಾರ್ಟಿಕಲ್ಸ್ ಇರುತ್ತಲ್ಲ ಅದೆಲ್ಲ ಕಂಬೈಂಡ್ ಆಗಿ ನಮಗೆ ಒಂಥರ ಕ್ಲಸ್ಟರ್ ತರ ಫಾರ್ಮೇಷನ್ ಆಗುತ್ತೆ. ದಟ್ ಫಿನಾಮಿನಾ ಇಸ್ ಕಾಲ್ಡ್ coagulation. What is the purpose of this method? To remove the microscopic suspended solids that are too light to settle by gravity alone. Okay, ಇಲ್ಲಿ ಸ್ಮಾಲ್ ಪಾರ್ಟಿಕಲ್ಸ್ ಇರುತ್ತಲ್ಲ ಅದನ್ನ ರಿಮೂವ್ ಮಾಡೋಕೆ ಕಷ್ಟ, ಸೆಡಿಮೆಂಟೇಷನ್ ಪ್ರೊಸೆಸ್. ಅದನ್ನ ಇಲ್ಲಿ ನಾವು ಏನು ಮಾಡ್ತೀವಿ, ನಾವು ರಿಕವರ್ ಮಾಡ್ತೀವಿ. ಓಕೆ, ಮೆಕ್ಯಾನಿಸಮ್ ಇಲ್ಲಿ ಕೊಲೈಡಲ್ ಪಾರ್ಟಿಕಲ್ಸ್ ಇನ್ ವಾಟರ್ ಟಿಪಿಕಲಿ ಕ್ಯಾರಿ ಎ ನೆಗೆಟಿವ್ ಚಾರ್ಜ್. ಪಾರ್ಟಿಕಲ್ಸ್ ಇರುತ್ತಲ್ಲ ವಾಟರಲ್ಲಿ, ಓಕೆ, ಅದನ್ನು ನಾವು ಏನಂತ ಕನ್ಸಿಡರ್ ಮಾಡ್ತೀವಿ, ನೆಗೆಟಿವ್ ಚಾರ್ಜ್ ಅಂತ ಕನ್ಸಿಡರ್ ಮಾಡ್ತೀವಿ. ಕಾಸಿಂಗ್ ದೆಮ್ ಟು ರಿಪಲ್ ಈಚ್ ಅದರ್. ನೆಗೆಟಿವ್ ಚಾರ್ಜ್ ಅಂದ್ರೇನು, ನೆಗೆಟಿವ್ ಮತ್ತು ನೆಗೆಟಿವ್ ಚಾರ್ಜ್ ಏನಾಗುತ್ತೆ, ರಿಪಲ್ಷನ್ ಆಗುತ್ತೆ. ಓಕೆ, and they stay suspended. Positive charged chemicals, like in this case we are adding coagulants, okay, such as aluminum sulfate, neutralize these negative charges. Okay, suspend colloidal particles ಏನು ಕನ್ಸಿಡರ್ ಮಾಡಿದ್ವಿ, ನೆಗೆಟಿವ್ ಪಾರ್ಟಿಕಲ್ಸ್ ಕನ್ಸಿಡರ್ ಮಾಡಿದ್ವಿ ಅಥವಾ ನೆಗೆಟಿವ್ ಚಾರ್ಜ್ ಅಂತ. ಓಕೆ, ನಾವೇನು ಮಾಡ್ತೀವಿ, ದೆನ್ ವಿ ಆರ್ ಆಡಿಂಗ್ coagulants. This neutralize the negative charges, allowing the particles to attract and combined. Okay, combined ಆಗುತ್ತೆ ಅವೆಲ್ಲ ಪಾರ್ಟಿಕಲ್ಸ್. Okay, aluminum sulfate is the most frequently used along with ferric chloride. Okay, ಮತ್ತು ಅದರ್ ಸಾಲ್ಟ್ಸ್ ನಾವು ಯೂಸ್ ಮಾಡ್ತೀವಿ ಇಲ್ಲಿ coagulation as a coagulant ಆಗಿ ಯೂಸ್ ಮಾಡ್ತೀವಿ. Coagulation is the critical step in water purification before sedimentation. The process of ಇಲ್ಲೇನು ಮಾಡ್ತೀವಿ, ನಾವು colloidal particles ನಾವು ಡಿಸ್ಟೆಬಿಲೈಸ್ ಮಾಡ್ತೀವಿ. ಓಕೆ, ಏನಾಗುತ್ತೆ ಇಲ್ಲಿ ಸ್ಮಾಲ್ ಪಾರ್ಟಿಕಲ್ಸ್ ಕಂಬೈಂಡ್ ಆಗಿ ಲಾರ್ಜ್ ಕ್ಲಸ್ಟರ್ ತರ ಫಾರ್ಮೇಷನ್ ಮಾಡ್ಕೊಂಡು ನಾವು ಏನು ಮಾಡ್ತೀವಿ, ವಿ ಆರ್ ರಿಮೂವಿಂಗ್ ದಿಸ್ particles from water. Okay, this phenomenon is called coagulation. In this case we are using some chemicals. These chemicals are called coagulants. Okay, ಕಾಮನ್ ಆಗಿ ಯಾವ್ದು ಯೂಸ್ ಮಾಡ್ತೀವಿ, ಅಲ್ಯೂಮಿನಿಯಂ ಸಲ್ಫೇಟ್, ಫೆರಿಕ್ ಕ್ಲೋರೈಡ್ ನಾವು coagulant ಆಗಿ ಯೂಸ್ ಮಾಡ್ತೀವಿ. ಓಕೆ, ಇಲ್ಲಿ ಕೊಲೈಡಲ್ ಪಾರ್ಟಿಕಲ್ಸ್ ಏನು ಕನ್ಸಿಡರ್ ಮಾಡಿದ್ವಿ, ನೆಗೆಟಿವ್ ಚಾರ್ಜ್ ಅಂತ ಕನ್ಸಿಡರ್ ಮಾಡಿದ್ವಿ. ನಾವಿಲ್ಲಿ ಆಗ್ತೀವಲ್ಲ coagulants, ಇದನ್ನ ಏನು ಕನ್ಸಿಡರ್ ಮಾಡಿದ್ವಿ, ದಿಸ್ ವಿಲ್ ಆಕ್ಟ್ ಆಸ್ ಎ ಪಾಸಿಟಿವ್ ಚಾರ್ಜ್ ಅಂತ ನಾವು ಕನ್ಸಿಡರ್ ಮಾಡಬೇಕು. ಅವಾಗ ಏನು ಮಾಡ್ತೇವೆ, ದಿಸ್ ಪಾಸಿಟಿವ್ ಚಾರ್ಜ್ ನ್ಯೂಟ್ರಲೈಸ್ ಮಾಡುತ್ತೆ ಯಾವುದನ್ನ, ನೆಗೆಟಿವ್ ಚಾರ್ಜ್ನ. ಓಕೆ, ಅವಾಗ ಏನಾಗುತ್ತೆ, ನಮಗೆ ಎಲ್ಲ ಕೊಲೈಡಲ್ ಪಾರ್ಟಿಕಲ್ಸ್ ಕ್ಲಸ್ಟರ್ ಥರ ಫಾರ್ಮೇಷನ್ ಆಗುತ್ತೆ. ಓಕೆ, ಆಮೇಲೆ ಗ್ರಾವಿಟೇಷನ್ ಫೋರ್ಸ್ ನಾವು ಅದನ್ನು ರಿಮೂವ್ ಮಾಡ್ತೀವಿ. Natural water contains clay, silica, organic matter and other particles. This cannot be removed by simple sedimentation process. ಯಾವುದಾದ್ರು ಕ್ಲೇ, ಸಿಲಿಕಾ, ಆರ್ಗ್ಯಾನಿಕ್ ಮ್ಯಾಟರ್ ಮತ್ತು ಅದರ್ ಪಾರ್ಟಿಕಲ್ಸ್ ಇರುತ್ತೆ ಎಲ್ಲಿ ವಾಟರ್ಲಿ, ಅದನ್ನ ನಾವು ಸೆಡಿಮೆಂಟೇಷನ್ ಪ್ರೊಸೆಸ್ ಅನ್ನು ರಿಮೂವ್ ಮಾಡೋಕ್ಕಾಗಲ್ಲ. ದೀಸ್ ಪಾರ್ಟಿಕಲ್ಸ್ ನಾರ್ಮಲಿ ಡು ನಾಟ್ ಸೆಟಲ್ ಡ್ಯೂ ಟು ವೆರಿ ಸ್ಮಾಲ್ ಸೈಜ್ ಅಂಡ್ ನೆಗೆಟಿವ್ ಸರ್ಫೇಸ್ ಚಾರ್ಜ್. ಅದೇ ಹೇಳಿದ್ನಲ್ಲ, ಈ ಪಾರ್ಟಿಕಲ್ಸ್ ನಮಗೆ ಸೆಟಲ್ ಆಗೋದಿಲ್ಲ ಬಿಕಾಸ್ ಆಫ್ ಇಟ್ಸ್ ಸೈಜ್ ಮತ್ತು ನೆಗೆಟಿವ್ ಸರ್ಫೇಸ್ ಚಾರ್ಜ್. Colloidal particles carry negative charge and surrounded by the opposite charged ions. Finally forms electrical double layer. Colloidal particles ಯಾವ ಚಾರ್ಜ್ ಇರುತ್ತೆ, ನೆಗೆಟಿವ್ ಚಾರ್ಜ್, ಸರೌಂಡೆಡ್ ಬೈ ದಿ ಆಪೋಸಿಟ್ ಚಾರ್ಜ್ ಅಯಾನ್ಸ್. ಅದನ್ನ ಯಾವ್ದು ಕವರ್ ಮಾಡಿರುತ್ತೆ, ಆಪೋಸಿಟ್ ಚಾರ್ಜ್ ಅಯಾನ್ಸ್ ಕವರ್ ಮಾಡುತ್ತೆ. ಆಮೇಲೆ ಏನ್ ಫಾರ್ಮೇಷನ್ ಆಗುತ್ತೆ, ಎಲೆಕ್ಟ್ರಿಕಲ್ ಡಬಲ್ ಲೇಯರ್ ಫಾರ್ಮೇಷನ್ ಆಗುತ್ತೆ. ಓಕೆ, ದಿಸ್ ಕ್ರಿಯೇಟ್ಸ್ ಎ ರಿಪಲ್ಷನ್ ಫೋರ್ಸ್ ಬಿಟ್ವೀನ್ ದಿ ಪಾರ್ಟಿಕಲ್ಸ್. ಡಬಲ್ ಲೇಯರ್ ಆಗೋದ್ರಿಂದ ಏನಾಗುತ್ತೆ, ರಿಪಲ್ಷನ್ ಫೋರ್ಸ್ ಇರುತ್ತೆ ಬಿಟ್ವೀನ್ ದಿ ಪಾರ್ಟಿಕಲ್ಸ್, ಬಿಕಾಸ್ ಪಾರ್ಟಿಕಲ್ಸ್ ಸೇಮ್ ಚಾರ್ಜ್ ಇರುತ್ತೆ. The addition of coagulants such as aluminum sulfate, here aluminum is positive charge that compress this double layer. ಈ ಡಬಲ್ ಲೇಯರ್ ನ ಅದು ಕಂಪ್ರೆಸ್ ಮಾಡುತ್ತೆ, ಯಾವುದು coagulant, and neutralize the surface charge. ಓಕೆ, ಸರ್ಫೇಸ್ ಚಾರ್ಜ್ ಏನ್ ಮಾಡುತ್ತೆ, ನ್ಯೂಟ್ರಲೈಸ್ ಮಾಡುತ್ತೆ. ಬಿಕಾಸ್ ಕೊಲೈಡ್ದು ನೆಗೆಟಿವ್ ಚಾರ್ಜ್ ಇರುತ್ತೆ, ಇದು coagulants ಪಾಸಿಟಿವ್ ಚಾರ್ಜ್ ಇರುತ್ತೆ, ಅವಾಗ ನ್ಯೂಟ್ರಲೈಸ್ ಆಗುತ್ತೆ. ಇದು ಏನಾಗುತ್ತೆ ಅವಾಗ, enabling the particles to collide, aggregate and ಫಾರ್ಮ್ ಲಾರ್ಜರ್ ಫ್ಲಕ್ಸ್. ಓಕೆ, ಅಂದ್ರೆ ಕ್ಲಸ್ಟರ್ ತರ ಫಾರ್ಮೇಷನ್ ಆಗುತ್ತೆ.
which are subsequently removed through the sedimentation or filtration process. ಇದನ್ನು ನಾವೇನು ಮಾಡ್ತೀವಿ, ಅದು ನಿಮಗೆ ಕ್ಲಸ್ಟರ್ ಥರ ಬಂದಿರುತ್ತಲ್ಲ ಅದನ್ನು ನಾವು ಸೆಡಿಮೆಂಟೇಷನ್ ಅಥವಾ ಫಿಲ್ಟ್ರೇಷನ್ ಪ್ರೋಸೆಸ್ ನಾವು ರಿಮೂವ್ ಮಾಡ್ತೀವಿ. ದಿಸ್ ಅಬೌಟ್ coagulation. Okay, ಇಲ್ಲಿ ನೋಡ್ರಿ, this is schematic representation. Okay, this negative charge. Okay, before adding coagulant ಹಾಕಿದಾಗ ಏನಾಯಿತು, ನ್ಯೂಟ್ರಲ್ ಚಾರ್ಜ್ ಆಯಿತು. ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಇದ್ದಾಗ ಏನಾಗುತ್ತೆ, ನ್ಯೂಟ್ರಲ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ನಮಗೆ ಇಲ್ಲಿ ಕ್ಲಸ್ಟರ್ ಥರ ಫಾರ್ಮೇಷನ್ ಆಗುತ್ತೆ. ಅದನ್ನು ಥ್ರೂ ಗ್ರಾವಿಟೇಷನ್ ಫೋರ್ಸ್ ನಾವು ರಿಮೂವ್ ಮಾಡ್ತೀವಿ. ದಿಸ್ ಅಬೌಟ್ coagulation. Next come to filtration. Filtration is a process where water passes through a porous medium like sand or activated carbon to remove the suspended colloidal and microorganisms. It is essential for producing clean and safe drinking water. Filtration comes after sedimentation and coagulation. Okay, filtration ಅನ್ನೋದು process. ಇಲ್ಲಿ ನಾವೇನು ಮಾಡ್ತೀವಿ, we are using porous medium like sand or activated carbon to remove the suspended particles and also microorganisms. Okay, to remove suspended ಮತ್ತು microorganisms ನಾವು ಇದು ಮಾಡೋಕ್ಕೆ ನಾವು we are using filtration. Okay, it is essential for producing clear and safe drinking water. Okay, ಆಮೇಲೆ filtration comes ಯಾವಾಗ ಬರುತ್ತೆ, filtration after sedimentation and coagulation. Types of filtration. Filtrations ಅಲ್ಲಿ ಎರಡು ಥರ ಇದೆ. Slow sand filter. Okay, it is a water purification method in which water passes slowly through a fine sand bed, and purification occurs mainly due to biological action. Okay, in this case, slow sand filter alli filtration agodu mainly through biological action. The most important feature of this filter is the formation of a thin biological layer formation agutte ee process alli on the top surface of the sand surface mele enagirutte alli sand mele ಒಂದು ಲೇಯರ್ ಫಾರ್ಮೇಷನ್ ಆಗುತ್ತೆ. ದಿಸ್ ಲೇಯರ್ ಕಂಟೈನ್ಸ್ ಮೈಕ್ರೋ ಆರ್ಗಾನಿಸಮ್ಸ್ ಸಚ್ ಆಸ್ ಬ್ಯಾಕ್ಟೀರಿಯಾ ಅಂಡ್ ಆಲ್ಗೆ ವಿಚ್ ಬ್ರೇಕ್ಸ್ ಡೌನ್ ದ ಆರ್ಗ್ಯಾನಿಕ್ ಮ್ಯಾಟರ್ ಅಂಡ್ ಹೆಲ್ಪ್ಸ್. ಆರ್ಗ್ಯಾನಿಕ್ ಮೀನ್ಸ್ ಮೈಕ್ರೋ ಆರ್ಗಾನಿಸಮ್ಸ್ ಇರುತ್ತಲ್ಲ, ಇದೇನು ಮಾಡುತ್ತೆ, ಆರ್ಗ್ಯಾನಿಕ್ ಮ್ಯಾಟರ್ ಅನ್ನೋದು ಬ್ರೇಕ್ ಡೌನ್ ಮಾಡುತ್ತೆ ಅಂಡ್ ಹೆಲ್ಪ್ಸ್ ಟು ರಿಮೂವ್ ಹಾರ್ಮ್ಫುಲ್ ಪ್ಯಾಥೋಜನ್ಸ್ ಫ್ರಮ್ ದಿ ವಾಟರ್. ಓಕೆ, ಅದೇನು ಮಾಡುತ್ತೆ ಅಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ನ ಡಿಗ್ರೇಡ್ ಮಾಡಿ ನಮಗೆ ಕ್ಲಿಯರ್ ವಾಟರ್ನ ಕೊಡುತ್ತದೆ. As a result, water flows through the sand. Impurities are removed by combination of adsorption and biological processes. Impurities ನಾವು ಹೆಂಗೆ ರಿಮೂವ್ ಮಾಡ್ತೀವಿ, by combination of adsorption and biological process. Slow sand filters do not require prior chemical treatment like coagulation, making them simple and economical, but they require larger land area and regular maintenance. Okay, ಇದೇನಾಗುತ್ತೆ, ನಮಗೆ ಪ್ರಿಯರ್ ಟ್ರೀಟ್ಮೆಂಟ್ ಏನು ಬೇಕಾಗಿಲ್ಲ ಇದನ್ನು ಫಿಲ್ಟ್ರೇಷನ್ ಮಾಡಬೇಕಾದ್ರೆ, ಬಟ್ ನಮಗೇನಾಗುತ್ತೆ ಇಲ್ಲಿ ಇದು ಸಿಂಪಲ್ ಮತ್ತು ಎಕನಾಮಿಕಲ್ಲು, ಬಟ್ ಲಾರ್ಜ್ ಅಂದರೆ ಲ್ಯಾಂಡ್ ಏರಿಯಾ ಜಾಸ್ತಿ ಬೇಕು ಮತ್ತು ಮೇಂಟೆನೆನ್ಸ್ ಬೇಕಾಗುತ್ತೆ ಇದಕ್ಕೆ. ಓಕೆ, ಅಂದರೆ ಇಲ್ಲೇನು ಮಾಡ್ತೀವಿ, ಥ್ರೂ ಬಯಾಲಜಿಕಲ್ ಆ್ಯಕ್ಷನ್ ವಿ ಆರ್ ಏನು ಮಾಡ್ತೀವಿ, ನಾವು ವಾಟರ್ನ ನಾವು ಪ್ಯೂರಿಫೈ ಮಾಡ್ತೀವಿ. ಇದು ಯಾವುದು ಮೈಕ್ರೋ ಆರ್ಗಾನಿಸಮ್ಸು, ಬ್ಯಾಕ್ಟೀರಿಯಾ, ಆಲ್ಗೆ ಅಂಡ್ ಎಕ್ಸೆಟ್ರಾ ಏನು ಮಾಡುತ್ತೆ, ಆರ್ಗ್ಯಾನಿಕ್ ಮ್ಯಾಟರ್ನ ಇದು ಬ್ರೇಕ್ ಡೌನ್ ಮಾಡುತ್ತೆ. ಬ್ರೇಕ್ ಡೌನ್ ಮಾಡಿ ನಮಗೆ ಮತ್ತು ವಾಟರ್ ಪ್ಯೂರಿಫಿಕೇಷನ್ನ ಇಂಪ್ಯೂರಿಟೀಸ್ನ ಹೆಂಗೆ ರಿಮೂವ್ ಮಾಡ್ತೀವಿ, ಬೈ ಕಾಂಬಿನೇಷನ್ ಆಫ್ ಅಡ್ಸಾರ್ಪ್ಷನ್ ಅಂಡ್ ಬಯಾಲಜಿಕಲ್ ಪ್ರೊಸೆಸಸ್. ಓಕೆ, ದಿಸ್ ಅಬೌಟ್ ಸ್ಲೋ ಸ್ಯಾಂಡ್ ಫಿಲ್ಟರ್. Next, rapid sand filter. Okay, it's a modern and widely used filtration method in water treatment plants where water passes through the sand bed. Okay, ಇಲ್ಲೂ ಅಷ್ಟೇ, ಇದು ಮಾಡರ್ನ್, ಇದು ಸ್ವಲ್ಪ ಅಡ್ವಾನ್ಸ್. ಇಲ್ಲೇನು ಮಾಡ್ತೀವಿ, ವಾಟರ್ ಪಾಸಸ್ ಥ್ರೂ ದ ಸ್ಯಾಂಡ್ ಬೆಡ್ ಟು ರಿಮೂವ್ ಸಸ್ಪೆಂಡೆಡ್ ಇಂಪ್ಯೂರಿಟೀಸ್. Unlike slow sand filters, rapid sand filters mainly rely on physical process. ಅದು ಪ್ರೀವಿಯಸ್ ಅನ್ನೋದು biological process ಮೇಲೆ, ಇದು physical process ಮೇಲೆ, such as sedimentation and adsorption rather than biological action. ಇಲ್ಲಿ ಬಯಾಲಜಿಕಲ್ ಆಕ್ಷನ್ ಅಷ್ಟು ಇಂಪಾರ್ಟೆಂಟ್ ಆಗೋದಿಲ್ಲ, ಜಸ್ಟ್ ಅಡ್ಸಾರ್ಪ್ಷನ್ ಮತ್ತು ಸೆಡಿಮೆಂಟೇಷನ್ ಆಗುತ್ತೆ. ದಿಸ್ ಫಿಲ್ಟರ್ಸ್ ಆಪರೇಟ್ಸ್ ಅಟ್ ಎ ಮಚ್ ಹೈಯರ್ ರೇಟ್, ಮೇಕಿಂಗ್ ದೆಮ್ ಸೂಟಬಲ್ ಫಾರ್ ಟ್ರೀಟಿಂಗ್ ಲಾರ್ಜ್ ವಾಲ್ಯೂಮ್ಸ್ ಆಫ್ ವಾಟರ್. ಅಂದರೆ ಇಲ್ಲಿ ಪ್ಯೂರಿಫಿಕೇಶನ್ ರೇಟ್ ಈಸ್ ಹೈ ಕಂಪೇರ್ಡ್ ಟು ಯಾವುದು ಸ್ಲೋ ಸ್ಯಾಂಡ್ ಫಿಲ್ಟರ್. ಆಯ್ತಾ? ಹವೆರ್ ದೇ ರಿಕ್ವೈರ್ ಪ್ರೀ ಟ್ರೀಟ್ಮೆಂಟ್ ಸ್ಟೆಪ್ಸ್ ಲೈಕ್ ಕೋಯಾಗುಲೇಷನ್. ಇಲ್ಲಿ ಪ್ರೀ ಟ್ರೀಟ್ಮೆಂಟ್ ಬೇಕು, ಯಾವುದು ಕೋಯಾಗುಲೇಷನ್, ಟು ರಿಮೂವ್ colloidal particles effectively. Over time, the filter bed gets clogged, so it's cleaned by the backwashing, where water is passed upward to remove trapped impurities. Rapid sand filters are compact, efficient, and suitable for urban water supply systems, but they are more expensive and require skilled ಆಪರೇಷನ್. ಓಕೆ, ಇಲ್ಲೇನು ಮಾಡ್ತೀವಿ ನಾವು ಅಂದರೆ ಇದು ಎಫೆಕ್ಟಿವ್ ಮೆಥಡ್ ಇದು ಫಾರ್ ವಾಟರ್ ಪ್ಯೂರಿಫಿಕೇಷನು. ಇಲ್ಲಿ ರೇಟ್ ಈಸ್ ಫಾಸ್ಟು, ಬಟ್ ಇಲ್ಲೇನಾಗುತ್ತೆ, ನಮಗೆ ಪ್ರೀ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಓಕೆ, ಟು ರಿಮೂವ್
ಕೊಲೈಡರ್ ಪಾರ್ಟಿಕಲ್ಸ್. ಮತ್ತು ಇಲ್ಲೇನಾಗುತ್ತೆ ಫಿಲ್ಟರ್ ಬೆಡ್ ಏನಾಗುತ್ತೆ ಕ್ಲಾಜರ್ ಆಗುತ್ತೆ, ಮತ್ತು ಅದನ್ನು ನಾವು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡ್ತಾ ಇರಬೇಕು. ಮತ್ತು ದಿಸ್ ಮೆಥಡ್ ಈಸ್ ಕಾಂಪ್ಯಾಕ್ಟ್, ಎಫಿಷಿಯಂಟ್ ಆ್ಯಂಡ್ ಸೂಟಬಲ್ ಫಾರ್ ಅರ್ಬನ್ ವಾಟರ್ ಸಪ್ಲೈ ಸಿಸ್ಟಮ್ಸ್. ಬಟ್ ಇದು ಎಕ್ಸ್ಪೆನ್ಸಿವ್ ಮತ್ತು ರಿಕ್ವೈರ್ಡ್ ಸ್ಕಿಲ್ಡ್ ಆಪರೇಷನ್ ಮಾಡೋಕ್ಕೆ ಸ್ಕಿಲ್ ಬೇಕು, ಮತ್ತು ಇಟ್ ಇಸ್ ಎಕ್ಸ್ಪೆನ್ಸಿವ್ ಮೆಥಡ್. ಇಟ್ ಇಸ್ ಅಬೌಟ್ ರ್ಯಾಪಿಡ್ ಸ್ಯಾಂಡ್ ಫಿಲ್ಟರ್. Next come to disinfection techniques in water treatment. The last stage of water treatment is disinfection, which makes the water safe to drink by eliminating or rendering inactive dangerous microbes such as bacteria, viruses and protozoa. Chlorination, ozonation and UV, that is ultraviolet therapy, are the most used techniques. Each has a unique mechanism, benefits and drawbacks. Okay, ಇದು ಡಿಸ್ಇನ್ಫೆಕ್ಷನ್ ಅದು ಲಾಸ್ಟ್ ಫೈನಲ್ ಸ್ಟೇಜ್ ಇನ್ ದಿ ವಾಟರ್ ಟ್ರೀಟ್ಮೆಂಟ್ ಪ್ರೋಸೆಸ್. ಓಕೆ, ಇಲ್ಲೇನು ಮಾಡ್ತೀವಿ ನಾವು ಮೈಕ್ರೋ ಆರ್ಗನಿಸಮ್ ನಾವು ರಿಮೂವ್ ಮಾಡ್ತೀವಿ. ಇದರಲ್ಲಿ ಎಷ್ಟು ಥರ ಇದೆ, ಕ್ಲೋರಿನೇಷನ್ ಇದೆ, ಓಝೋನೇಷನ್ ಇದೆ ಮತ್ತು ಅಲ್ಟ್ರಾವೈಲೆಟ್ ಥೆರಪಿ ಇದೆ. ಓಕೆ, ಈ ಪ್ರತಿಯೊಂದು ಟೆಕ್ನಿಕ್ದು ಅದರದ್ದು ಯೂನಿಕ್ನೆಸ್ ಇದೆ, ಮೆಕ್ಯಾನಿಸಮ್ ಇದೆ, ಬೆನಿಫಿಟ್ಸ್ ಇದೆ ಮತ್ತು ಡ್ರಾಬ್ಯಾಕ್ಸ್ ಇದೆ. ಫಸ್ಟ್ ಒನ್ ಈಸ್ ಕ್ಲೋರಿನೇಷನ್. ಇಟ್ ಇಸ್ ದ ಮೋಸ್ಟ್ ಬ್ರಾಡ್ಲಿ ಯೂಸ್ಡ್ ಮೆಥಡ್ of disinfection due to its effectiveness and low cost. Okay, ಇದು ಒಂದು effective method ಮತ್ತು low cost. In this process, chlorine gas or chlorine compounds like bleaching powder are added to the water system. ಇಲ್ಲೇನು ಮಾಡ್ತೀವಿ, ಕ್ಲೋರಿನೇಷನ್ ಅಲ್ಲಿ ಬ್ಲೀಚಿಂಗ್ ಪೌಡರ್ ಅಥವಾ ಕ್ಲೋರಿನ್ ಕಂಟೈನಿಂಗ್ ಕಾಂಪೌಂಡ್ಸ್ ಆರ್ added to the water system. Okay, ಅವಾಗ ಏನಾಗುತ್ತೆ, when chlorine reacts with water, ಅವಾಗ ಏನು ಫಾರ್ಮೇಷನ್ ಆಗುತ್ತೆ, HOCl formation ಆಗುತ್ತೆ. That is nothing but hypochlorous acid formation ಆಗುತ್ತೆ. This is the main disinfecting agent. Okay, it penetrates the microbial cell walls and oxidizes the essential enzymes, finally killing the microorganisms. Okay, ಏನು ಕಾಂಪೌಂಡ್ ಫಾರ್ಮೇಷನ್ ಆಗುತ್ತೆ, hypochlorous acid. Okay, ಅದೇನು ಮಾಡುತ್ತೆ, microorganisms ಅದು ಕಿಲ್ ಮಾಡುತ್ತೆ. Chlorination is a cheap and easy disinfection method that is effective against most pathogens and provides residual protection, but it can produce harmful byproducts and may cause taste and odor problems. Okay, ಇದು advantage ಮತ್ತೆ disadvantage. Next come to ozonation. Ozonation is an advanced chemical water treatment process that utilizes ozone, a powerful oxidant, to disinfect and remove the contaminants like pathogens, organic compounds and odor color from the ವಾಟರ್. ಓಕೆ, ಓಝೋನೇಷನ್ ಇದೊಂದು ಅಡ್ವಾನ್ಸ್ ಟೆಕ್ನಿಕ್. ಇಲ್ಲಿ ನಾವು ಓಝೋನ ಯೂಸ್ ಮಾಡ್ತೀವಿ. ಓಕೆ, ಏನು ಮಾಡಬೇಕು, ಟು ಡಿಸ್ಇನ್ಫೆಕ್ಟ್ ಅಂಡ್ ರಿಮೂವ್ ದ ಕಂಟಾಮಿನೇಟ್ಸ್ ಫ್ರಮ್ ದಿ ವಾಟರ್ ಸಿಸ್ಟಮ್. ಇಲ್ಲಿ ನೋಡಿ, ಓಝೋನ್ ಏನಾಗುತ್ತೆ, O2 ಪ್ಲಸ್ O ಆಗುತ್ತೆ. ದ ನೇಸೆಂಟ್ ಆಕ್ಸಿಜನ್ ದಟ್ ಈಸ್ O ಇಸ್ ಹೈಲಿ ರಿಯಾಕ್ಟಿವ್ ಅಂಡ್ ಡಿಸ್ಟ್ರಾಯ್ಸ್ ದ ಮೈಕ್ರೋ ಆರ್ಗನ್ಸ್. ಈ ನೇಸೆಂಟ್ ಆಕ್ಸಿಜನ್ ಇದೆಯಲ್ಲ, ಇದೇನು ಮಾಡುತ್ತೆ, ಇದು ಮೈಕ್ರೋ ಆರ್ಗನ್ಸ್ ಅನ್ನೋದು destroy ಮಾಡುತ್ತೆ. Ozonation is a disinfection method that is stronger than the chlorination and highly effective against bacteria, viruses and protozoa, providing a very rapid action while improving the taste and odor of water and leaving no harmful residual chemicals. However, it's an expensive method and requires on-site ozone generation. ಇದು advantage ಮತ್ತೆ disadvantage. Next, last one, ultraviolet disinfection. Ultraviolet disinfection is an advanced and widely used method of water disinfection that uses UV light of wavelength around 260 nanometer. Means in this case we are using UV light to destroy harmful microorganisms present in the water system. It is a physical disinfection process that does not involve the addition of any chemicals. ಇಲ್ಲಿ ಯಾವುದೇ chemicals use ಮಾಡೋದಿಲ್ಲ, just you are passing UV light, making it environmental friendly and safe. UV treatment is economically used in drinking. Commonly used in drinking water purification, wastewater treatment and even in household water purifiers. When water passes through the UV chamber, it is exposed to UV light emitted from the special lamps. This radiation enters the cells of microorganisms such as bacteria, viruses and protozoa and damages their DNA and RNA structure. As a result, the microorganisms lose their ability to reproduce and carry out metabolic activities, effectively rendering them inactive or even dead. Okay, ಅಂದರೆ UV ಲೈಟ್ ಏನು ಮಾಡುತ್ತೆ, ವೈರಸಸ್, ಬ್ಯಾಕ್ಟೀರಿಯಾದ DNA ಮತ್ತು RNA ಸ್ಟ್ರಕ್ಚರ್ ಅನ್ನೋದು ಡ್ಯಾಮೇಜ್ ಮಾಡುತ್ತೆ. Next, one of the key feature of this method is it provides instant disinfection, meaning microorganisms that are inactivated immediately as the water passes through the system. Another important advantage is no chemicals are added during the process. Okay, ಅಂದರೆ ಯಾವುದೇ ಕೆಮಿಕಲ್ಸ್ ಹಾಕೋದಿಲ್ಲ, ಆಮೇಲೆ ಟೇಸ್ಟ್, ಓಡರ್ ಮೇಲೆ ಎಫೆಕ್ಟ್ ಆಗಲ್ಲ. ಅಡಿಷನಲಿ UV treatment does not produce any harmful byproducts like chlorination
ಬೈ ಪ್ರಾಡಕ್ಟ್ಸ್ ಏನು ಇದು ಮಾಡೋದಿಲ್ಲ. ಮತ್ತೆ UV ಟ್ರೀಟ್ಮೆಂಟ್ ಆಲ್ಸೋ ಸಮ್ ಲಿಮಿಟೇಷನ್ಸ್, ಇಟ್ ಡಸ್ ನಾಟ್ ಪ್ರೊವೈಡ್ ಎನಿ ರೆಸಿಡಿಯಲ್ ಪ್ರೊಟೆಕ್ಷನ್. ಇದು ಡಿಸ್ಅಡ್ವಾಂಟೇಜ್.